ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ, ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಇವತ್ತಿನ ವಿಷಯ, ಹಳೆ ಕಾಲದಲ್ಲಿ ನೀವು ದೊಡ್ಡರಿಗೆ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡೋರು ಏನಂತ ಮಾಡೋರು? ವೀರ್ಯವಂತನಾಗಿ ಬಾಳು 100 ವರ್ಷ. ಗರ್ಭಿಣಿ ಹೆಣ್ಮಕ್ಳು ಏನಾದ್ರೂ ಹಿರಿಕರಿಗೆ ನಮಸ್ಕಾರ ಮಾಡಿದ್ರೆ ವೀರ್ಯವಾನ್ ಪುತ್ರವತಿ ಭವ. ಕೇಳಿದಿರಾ? ಈಗ ಮಹಾಭಾರತಗಳು ಬರ್ತದೆ, ಭೀಷ್ಮ ಆಶೀರ್ವಾದ ಮಾಡ್ತಾನೆ. ಹೆಂಗೆ? ಗರ್ಭಿಣಿ ಹೆಣ್ಮಕ್ಳಿಗೆ ವೀರ್ಯವಾನ್ ಪುತ್ರವತಿ ಭವಾನ್, ವೀರ್ಯವಂತನಾಗಿರುವಂತಹ ಪುತ್ರನ ನಿನಗೆ ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದ. ಏನು ಇದು ವೀರ್ಯ? ವೀಕ್ಷಕರೇ, ವೀರ್ಯ ಅಂದ್ರೆ ನೀವು ಅನ್ಕೊಂಡಿರೋ ಹಂಗೆ ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಿರೋದು ಹೌದಾದ್ರೂ ಕೂಡ ಅದು ಅಷ್ಟೇ ಅಲ್ಲ. ವೀರ್ಯ ನಮ್ಮ ದೇಹದ ಕಬ್ಬಿನ ಕೋಲ್ನಲ್ಲಿ ಕಬ್ಬಿನ ರಸ ಸಂಪೂರ್ಣವಾಗಿ ಹೆಂಗೆ ಪಸರಿಸಿರ್ತದೋ ಹಂಗೆ ನಮ್ಮ ದೇಹದಲ್ಲಿ ಅಡಿಯಿಂದ ಮುಡಿಯವರೆಗೂ ವೀರ್ಯ ಇದೆ. ಅವನು ವೀರ್ಯವಂತನಾಗಿದ್ದಾನೆ ಅಂತಂದ್ರೆ ಅವನ ಶೈನಿಂಗೇ ಬೇರೆ, ಅವನ ಹೊಳಪೆ ಬೇರೆ, ಅವನ ಗತ್ತೆ ಬೇರೆ, ಅವನ ದರ್ಪಣೆ ಬೇರೆ, ಅವನ ಆಧ್ಯಾತ್ಮ ಚಿಂತನೆನೇ ಬೇರೆ, ಅವನೇ ಬೇರೆ ಒಟ್ಟಾರೆ. ಸೊ ಹೀಗೆ ವೀರ್ಯವಂತನಾಗಿ ಬಾಳಲಿಕ್ಕೆ ಬೇಕಾಗಿರುವಂತಹ ಆಹಾರ, ವಿಹಾರ, ವಿಚಾರ ಮತ್ತು ಔಷಧಿ ಇವತ್ತಿನ ಎಕ್ಸ್ಪ್ಲನೇಷನ್ ಅಲ್ಲಿ ಗಮನ ಇಟ್ಟು ಕೇಳಿ ವೀಕ್ಷಕರೇ. ವೀರ್ಯ ಅಂದು ಮಾತ್ರಕ್ಕೆ ಕೇವಲ ಪುರುಷರಿಗಲ್ಲ, ಮಹಿಳೆಯರು ತಾವು ಕೂಡ ಕೇಳಿ, ಮಕ್ಕಳು ತಾವು ಕೂಡ ಕೇಳಿ, ವೃದ್ಧರಿಗೆ ವೀರ್ಯದ ಅವಶ್ಯಕತೆ ಅಂತ ಇಲ್ಲ ಅಂತ ಏನಿಲ್ಲ, ಬೇಕು, ಕೇಳಿ ವೀಕ್ಷಕರೇ. ವೀರ್ಯವನ್ನ ವೃದ್ಧಿ ಮಾಡಲಿಕ್ಕೆ ಬೇಕಾಗಿರುವಂತಹ ಆಹಾರ ಫಸ್ಟ್ ದುಗ್ಧ ಅಥವಾ ಕ್ಷೀರ, ಎರಡು ಒಂದೇ. ದುಗ್ಧ, ಕ್ಷೀರ, ತಾಯಿಯಲ್ಲ ಹಾಲನ್ನು ಹೊರತುಪಡಿಸಿ ಹಸುವಿನ ಹಾಲು, ಕುರಿ ಹಾಲು, ಮೇಕೆ ಹಾಲು, ಒಂಟೆ ಹಾಲು ಇತ್ಯಾದಿ ಹಾಲಿನ ಉತ್ಪನ್ನಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡಬೇಕು. ಆವಾಗ ನಿಮ್ಮ ದೇಹದಲ್ಲಿ ವೀರ್ಯ ಉತ್ಪತ್ತಿ ಆಗ್ತದೆ. ವೃಷಣಗಳಲ್ಲೆಲ್ಲ ನಿಮ್ಮ ದೇಹದಲ್ಲಿ ವೀರ್ಯವಂತರಾಗ್ತೀರಿ. ವೀರ್ಯ 100 ಕಾಲ ಇತ್ತು ಅಂತಂದ್ರೆ ನಿಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಸದೃಢವಾಗಿರ್ತವೆ 100 ಕಾಲ. ಚಟುವಟಿಕೆಯಿಂದ ಇರ್ತೀರಿ 100 ಕಾಲ. ಎಲ್ಲರೂ ಬಯಸೋದು ಅದೇ, ಸಾಯವರೆಗೂ ಓಡಾಡ್ಕೊಂಡಿದ್ದು ಸಾಯಿಲಪ್ಪ ನಾನು ಅಂತ. ವಯಸ್ಸಾದ್ರೆ ಕೇಳ್ತಾರೆ, ಸಾವು ಬರದೇ ನಿಜ, ಯಾವತ್ತೂ ಕೂಡ ಒಂದಿನೂ ಕೂಡ ನಾನು ಬೆಡ್ ಮೇಲೆ ಮಲಗಬಾರದು, ಯಾರಿಂದನೂ ಚಾಕರಿ ಮಾಡಿಸ್ಕೋಬಾರದು, ಸಾಯುವವರೆಗೂ ಕೂಡ ಚಟುವಟಿಕೆಯಿಂದ ಇದ್ದು ಕಣ್ಣು ಕಾಣ್ತಿರ್ಬೇಕು, ಕಿವಿ ಕೇಳ್ತಿರ್ಬೇಕು, ಹಲ್ಲು ಗಟ್ಟಿ ಇರ್ಬೇಕು, ಚರ್ಮ ಚಂದ ಇರ್ಬೇಕು, ಸುಕ್ಕು ಕಟ್ಟಬಾರದು, ಹಿಂಗಿದ್ದ ಹೀಗಿದ್ದ ಹಂಗ ಹೋದ ದೇವ್ರ ಪಾದ ಸೇರ್ದಾನ್, ಯಾರ ಹತ್ರನು ಚಾಕರಿ ಮಾಡಿಸ್ಕೋಬಾರದು ಅನ್ನೋದು ವಯೋವೃದ್ಧರ ಆಸೆ. ಕೇಳ್ರಿ ನೀವು, ಯಾರಿಗಾದ್ರೂ ನಿಮಗೆ ಸಾವು ಯಾವ ರೀತಿ ಬೇಕು ಅಂದ್ರೆ ಹೇಳ್ತಾರ ಅವ್ರು. ಸೊ ಆ ತರ ಇರ್ಬೇಕು ಅಂತಂದ್ರೆ, ವೀರ್ಯವನ್ನು ವೃದ್ಧಿ ಮಾಡ್ಕೋಬೇಕು ಅಂತಂದ್ರೆ ಹಾಲನ್ನ ಬಿಟ್ಟು ಇನ್ಯಾವುದಿಲ್ಲ ವೀಕ್ಷಕರೇ. ಹಾಲನ್ನ ಹೊರತುಪಡಿಸಿ ಇನ್ನೂ ಏನಾರ ಬೇಕು ಅಂತಂದ್ರೆ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಅಂಜೂರ, ಉತ್ತತ್ತಿ ಇತ್ಯಾದಿಗಳನ್ನ ಹೆಚ್ಚಾಗಿ ಬಳಕೆ ಮಾಡುವಂಥದ್ದು. ಇದು ಆಹಾರ ಆತು. ವಿಹಾರ ಆತು. ಯಾವಾಗಲೂ ಕೂಡ ನೀವು ಅಂತರ್ಮುಖಿಗಳಾಗಿರ್ಲಿ, ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡಬೇಡ್ರಿ, ಕಾಂಪಿಟೇಷನ್ ಮಾಡಬೇಡ್ರಿ. ನೀವೇನಿದ್ದೀರಾ ನೀವು ಅಷ್ಟೇನೆ, ನೀವು ಆತು, ನಿಮ್ಮ ಅಂತರ್ಮುಖಿ ಆಯ್ತು, ನಿಮಗೆ ನೀವೇ ಸ್ನೇಹಿತ ವೀಕ್ಷಕರೇ. ಇನ್ನೊಬ್ರು ಎಷ್ಟು ದಿನ ನಿಮ್ ಸ್ನೇಹಿತರಾಗಿರ್ತಾರೆ? ಖಂಡಿತವಾಗೂ ಆ ಹೊರಗಿನ ಸ್ನೇಹ ಶಾಶ್ವತ ಅಲ್ಲ, ನಿಮಗೆ ನೀವೇ ಸ್ನೇಹಿತರು. ಅದನ್ನ ಬಿಟ್ರೆ ಭಗವಂತ ನಿಮ್ಮ ಸ್ನೇಹಿತ. ಈ ರೀತಿ ಮನಸ್ಥಿತಿ, ಮನಸ್ಸು ಈ ತರ ಇಟ್ಕೊಂಡಿದ್ದೆ ಆದಲ್ಲಿ ಮನಸ್ಸು ಪ್ರಫುಲ್ಲವಾಗಿರ್ತದೆ. ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥ ಇತ್ಯ ಬಿದಿಯೈತೆ ಅಂತ ಹೇಳ್ತಾರೆ. ಮನಸ್ಸು ಪ್ರಸನ್ನವಾಗಿತ್ತು ಅಂತಂದ್ರೆ, ಇಂದ್ರಿಯಗಳು ಪ್ರಸನ್ನವಾಗಿತ್ತು ಅಂತಂದ್ರೆ ನೀವು ಸ್ವಸ್ಥವಂತರ ಪುರುಷರು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ಮನಸ್ಸನ್ನ ಹಿತವಾಗಿ ಇಟ್ಕೋಬೇಕು ಅಂತಂದ್ರೆ ಧ್ಯಾನ, ಧಾರಣ ಆದಿ ಇತ್ಯಾದಿ ಸಮಾಧಿಗಳನ್ನ ಮಾಡಬೇಕಾಗ್ತದೆ, ಆಧ್ಯಾತ್ಮ ಚಿಂತನೆಗಳನ್ನ ಮಾಡಬೇಕಾಗ್ತದೆ. ಗೊತ್ತಾಯ್ತು? ಎಕ್ಸಸೈಸು, ದೇಹ ದಾಢ್ಯ ಮಾಡಬೇಕಾಗ್ತದೆ. ಆಹಾರ ಆತು, ವಿಹಾರ ಆತು. ವಿಚಾರ ಇದರಲ್ಲೇ ಬಂದೋತು. ವಿಚಾರ ಯಾವಾಗಲೂ ಕೂಡ ಅಂತರ್ಮುಖಿ, ಸದಾ ಸುಖಿ ಅನ್ನೋದನ್ನ ತಿಳ್ಕೊಂಡು ಬಾಳಿ, ಬದುಕಿ. ಇದೆಲ್ಲದರ ಜೊತೆಗೆ ವೀರ್ಯವಂತನಾಗಿ ಬಾಳ್ಲಿಕ್ಕೆ ನಮ್ಮಲ್ಲಿ ರಸಾಯನ ಚಿಕಿತ್ಸೆ ಲಭ್ಯ. ವಾಜೀಕರಣ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನೋ, ವಾಜೀಕರಣದ ಜೊತೆಗೆ ರಸಾಯನ ಚಿಕಿತ್ಸೆ. ರಸಾಯನ ಅಂದು ಮಾತ್ರಕ್ಕೆ ಬಾಳೆಹಣ್ಣು, ಹಾಲು ಕಿವುಚ್ ಕೊಡ್ತಾರಲ್ಲ, ಅದು ರಸಾಯನ ಅಲ್ಲ ವೀಕ್ಷಕರೇ. ಕುಪಿ ಪಕ್ವ ರಸಾಯನ ಅಂತಂದು ನಮ್ಮ ಆಯುರ್ವೇದದಲ್ಲಿ ಇದೆ. ಈ ತರದ ಚಿಕಿತ್ಸೆಗಳನ್ನ ಹಿಂದಿನ ಕಾಲದಲ್ಲಿ ರಾಜರಿಗೆ ಕೊಡರು. ರಾಜರು ಯುದ್ಧಕ್ಕೆ ಹೋದ್ರು ಅಂದ್ರೆ ವರ್ಷಾನುಗಟ್ಲೆ ಹೊರಗಡೆ ಹೋಗೋರು, ಯುದ್ಧ ಭೂಮಿಯಲ್ಲಿ ಇರೋರು. ಅಲ್ಲಿ ಆಹಾರ ಇರ್ತಿರ್ಲಿಲ್ಲ, ಬಿಸಿಲಲ್ಲಿ ಎಲ್ಲೆಲ್ಲಿ ಬೇಕಾದಲ್ಲಿ ಕಾಡಲ್ಲಿರೋರು. ಯುದ್ಧವನ್ನ ಮುಗಿಸ್ಕೊಂಡು ಬಂದಾದ್ಮೇಲೆ ಅಲ್ಲಿ ನಷ್ಟ ಆಗಿರುವಂತಹ ಎಲ್ಲಾ ಎನರ್ಜಿಯನ್ನ ಪಡಿಲಿಕ್ಕೆ ಈ ತರದ ಒಂದು ರಸಾಯನ ಔಷಧಿಗಳನ್ನ ಕೊಡೋರು. ಅವರನ್ನ ಭೂಮಿಯ ಒಳಗಡೆ ಇರೋರು, ಭೂಮಿಯ ಒಳಗಡೆ ತಾಯಿಯ ಗರ್ಭದ ಹೆಂಗಿರ್ತದೆ ಆ ತರ ಡಿಸೈನ್ ಮಾಡಿ ಅಲ್ಲಿ 1 ತಿಂಗಳು ಇಟ್ಟು ಅವರಿಗೆ
ಸಂಪೂರ್ಣವಾದಂತಹ ರಸಾಯನ ಚಿಕಿತ್ಸೆ. ಹಂಗಂದ್ರೇನು ಅಂತ ಇನ್ನೂ ಡೀಟೇಲ್ ಆಗಿ ಹೋಗ್ಬೇಕು ಅಂತಂದ್ರೆ ನೀವು ಚರಕ ಸಂಹಿತೆ ಓದ್ರಿ. ಕನ್ನಡದಲ್ಲೂ ಕೂಡ ಇವತ್ತಿನ ಕಾಲದಲ್ಲಿ ಲಭ್ಯ ಇದೆ ವರ್ಷನ್ಸ್ ಕೆಲವು. ಈ ರಸಾಯನ ಚಿಕಿತ್ಸೆ, ರಸಾಯನ ಔಷಧಿಗಳನ್ನ ಬಳಕೆ ಮಾಡಿ ಮತ್ತೆ ಚಿಗುರಿ, ಹೊಸ ಚಿಗುರು, ಹಳೆ ಬೇರು ಹೊಸ ಚಿಗುರು ದೃಷ್ಟಿಯಿಂದ ಮತ್ತೆ ಹೊರಹೊಮ್ಮರು. ಈ ರೀತಿಯ ರಸಾಯನ ಚಿಕಿತ್ಸೆಗಳು, ಔಷಧಿಗಳು ಆಯುರ್ವೇದದಲ್ಲಿ ಲಭ್ಯ. ಇವುಗಳನ್ನು ಬಳಕೆ ಮಾಡಿ ನಿಮ್ಮ ದಿನಚರಿಗಳನ್ನು ಚೇಂಜಸ್ ಮಾಡ್ಕೊಳ್ಳಿ. ಆಹಾರದಲ್ಲಿ, ವಿಚಾರದಲ್ಲಿ, ವಿಹಾರದಲ್ಲೂ ಕೂಡ ಚೇಂಜಸ್ ಮಾಡ್ಕೊಳ್ಳಿ. 100 ಕಾಲ ವೀರ್ಯವಂತರಾಗಿ ಬಾಳಿ. ನಾಟ್ ಓನ್ಲಿ ಪುರುಷರು, ಮಹಿಳೆಯರು ಕೂಡ. ಈ ಸಂಚಿಕೆಯನ್ನ ಅಥವಾ ಈ ವಿಷಯವನ್ನ ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.